ಕಾರ್ಯಕ್ಕೆ ಹೋಗುವಾಗಲೇ ಹೀಗಾಗಬೇಕಾ? ಇವತ್ತು ನನ್ನ ಮಗಳ ನಿಶ್ಚಿತಾರ್ಥ. ನನ್ನ ಕಾರ್ ಇವತ್ತೇ ಕೈ ಕೊಡಬೇಕೆ? ಏನು ಮಾಡೋದು? ಹೇಗೂ ಬರೋದ್ ಬಂದಿದ್ದೀರಾ. ಶಾಸ್ತ್ರ ಮುಗಿಯೋವರೆಗೂ ಇದ್ದು ಮುತ್ತುಗೂ ಮಾಯಂಗೂ ಆಶೀರ್ವಾದ ಮಾಡಿ ಅಡಿಗೆ ಆಗಿರುತ್ತೆ. ಹೊಟ್ಟೆ ತುಂಬಾ ತಿಂದ್ಕೊಂಡೋಗಿ. ಮರ್ತೋಗಿದ್ದೆ, ಊಟ ಮಿಕ್ಕಿರುತ್ತೆ. ನಿಮ್ಮ ಸೊಸೆಗೂ ಬೆಳ್ಳಿಗೂ ತಗೊಂಡು ಹೋಗಿ. ಹಾ, ಕೆಲಸದವ್ರ ಕೈಯಲ್ಲಿ ಲಗ್ನ ಪತ್ರಿಕೆ ಕೊಟ್ಟು ಕಳಿಸ್ತೀನಿ. ಮರೀದೆ ಮದುವೆಗೆ ಬರ್ಬೇಕು. ಏ ನೀಲಾಂಬ್ರಿ, ತಟ್ಟೆ ಶಾಸ್ತ್ರನ ಯಾರ ಜೊತೆಗಳಾದ್ರೂ ಮಾಡ್ಕೊ. ಊರ್ನವ್ರೆಲ್ಲಾರನ್ನೂ ಕರೆದು ಊಟಕ್ಕೆ ಹಾಕ್ಸು. ನಿಶ್ಚಯ ಕಾರಣನೂ ಮಾಡ್ಕೊ. ಅದಕ್ಕೆ ನಾನು ಯೋಚನೆ ಮಾಡಲ್ಲ. ಹಾ, ಎಷ್ಟು ಜನ ಬರ್ತಾರೋ, ಏನು ಕೆಲಸ ಇರುತ್ತೋ ನನಗೆ ಹೇಳು. ನಾನೇ ಬಂದು ಎಲ್ಲ ಕೆಲಸನೂ ಮಾಡಿಕೊಡ್ತೀನಿ. ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ತೀನಿ. ಆದ್ರೆ ಮದುವೆ ವಿಷಯ ಬಂದಾಗ ಮುತ್ತು ಪಕ್ಕದಲ್ಲಿ ಕೂತ್ಕೊಂಡು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಳ್ಳೋದು ನನ್ನ ಮೊಮ್ಮಗಳು ಬೆಳ್ಳಿನೇ. ಬೆಳ್ಳಿನೇ, 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 ನನ್ನ ಮೊಮ್ಮಗಳು ಬೆಳ್ಳಿನೇ. ಇದನ್ನ ಅವರಿಬ್ಬರ ಹಣೆಯಲ್ಲಿ ಭಗವಂತನೇ ಬರೆದು ಕಳಿಸಿದ್ದಾನೆ. ಅದನ್ನ ತಪ್ಪಿಸೋದಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಬಿಡು, ನಿಮ್ಮ ಸಮಯ ಮೀರ್ತಾ ಇದೆ. ಮೊದಲು ಅದೇನೇನು ಕೆಲಸ ಮಾಡಬೇಕೋ ನೋಡ್ಕೊಳ್ಳಿ. ಹಲೋ ಹಲೋ, ಮಾಯಾ, ಮಾಯಾ, ಹೇಳಮ್ಮ. ಮಾಯಾ, ಇಲ್ಲಿ ದೊಡ್ಡ ಅನಾಹುತ ಆಗೋಗಿದೆ. ನಿಮ್ಮಪ್ಪಂಗೆ ಆಕ್ಸಿಡೆಂಟ್ ಆಗೋಗಿದೆ ಕಡೆ. ಅಮ್ಮ, ನೀವೀಗ ಎಲ್ಲಿದ್ದೀರಾ? ಇಲ್ಲೇ ಊರಿನ ಆಚೆ ಇದ್ದೀನಿ. ಬೇಗ ಬಾ. ನಾನು ಈಗಲೇ ಬಂದೆ. ಮಾಯಾ, ಏನಾಯ್ತು? ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಅದ್ಗೆ ಮಯ, ಒಂದು ನಿಮಿಷ ನಿಂತ್ಕೋ. ಅಪ್ಪಂಗೆ ಸೀರಿಯಸ್ ಆಗಿದೆ, ನಾನು ಬರ್ತೀನಿ. ಮಯ, ಮಯ, ಮಾವಂಗೆ ಏನೋ ಆಗದೆ ಇದೆ. ಸಾಕಪ್ಪ, ಮೊದಲ ವಿಷಯ ನಮ್ಮಂಗೆ ತಿಳಿಸ್ಬೇಕು. ಅಮ್ಮ, ಅಮ್ಮ ಸಾಕು, ಅಳುದು ನಿಲ್ಸಮ್ಮ. ಅಪ್ಪಂಗೆ ಏನೂ ಆಗಿಲ್ಲ ಅಂತ ಡಾಕ್ಟರ್ ಹೇಳ್ತಿದಾರಲ್ಲ.
ನೀನ್ ಹಿಂಗ್ ಅಳ್ತಾ ಕೂತ್ರೆ ನನ್ಗೂ ಅಳು ಬರುತ್ತೆ. ಸಾಕ್ ನಿಲ್ಸಮ್ಮ. ರುಕ್ಮಿಣಿ, ಶುಭ ಕಾರ್ಯಕ್ಕಿಂತ ಬಂದ್ವಿ ಹೇಗಾಗೋಯ್ತು ನೋಡಿ. ರುಕ್ಮಿಣಿ, ನೀನ್ ಅಳ್ಬೇಡ. ನೀಲ್ಕಂಠನ್ಗೇನು ಆಗೋದಿಲ್ಲ, ನೀನ್ ಸಮಾಧಾನವಾಗಿರು. ಮಾಯಾ, ನಾನು ಅನ್ಕೊಂಡಿದ್ದು ಸುಳ್ಳಾಗ್ಲಿಲ್ಲ. ಇಲ್ಲಿ ನಡೆದಿರೋದಕ್ಕೂ ನಾವು ಅನ್ಕೊಂಡಿರೋದಕ್ಕೂ ನೆನೆಸ್ಕೊಂಡ್ರೆ ಇದು ತಾನಾಗೆ ನಡೆದಿರೋ ಆಕ್ಸಿಡೆಂಟ್ ಅಲ್ಲ. ಡಾಕ್ಟರ್, ಅಪ್ಪ ಹೇಗಿದ್ದಾರೆ? ಹುಷಾರಾಗಿದ್ದಾರೆ. ಪ್ರಾಣಕ್ಕೇನು ಅಪಾಯ ಇಲ್ಲ, ಸ್ವಲ್ಪ BP ಜಾಸ್ತಿ ಇದೆ ಅಷ್ಟೇ. ಈಗ ಹೋಗಿ ನೀವು ನೋಡ್ಬೋದು, ಆದರೆ ಡಿಸ್ಟರ್ಬ್ ಮಾಡಬೇಡಿ. ಸರಿ ಡಾಕ್ಟರ್, ಬನ್ನಿ ಹೋಗಿ ನೋಡೋಣ. ಅಮ್ಮ, ಅಪ್ಪ ಹುಷಾರಾಗ್ತಾರಮ್ಮ, ಅಳೋದನ್ನ ನಿಲ್ಸು. ರುಕ್ಮಿಣಿ, ಪೇಷಂಟ್ ಮುಂದೆ ಅಳಬಾರ್ದು. ಮಾಯಾ, ಅಮ್ಮನ ಸ್ವಲ್ಪ ಒಳಗಡೆ ಕರ್ಕೊಂಡೋಗು. ಬೈರಾ. ಸರಿ ಅಮ್ಮ. ಮತ್ತೆ ನೀಲಕಂಠ, ಹೇಗಾಯ್ತು ಇದೆಲ್ಲ? ಅದು ಅಪ್ಪ ಹೇಗಿದ್ರಪ್ಪ? ಪರವಾಗಿಲ್ಲ ಮಗಳೇ. ನನಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅಪ್ಪ. ಇವತ್ತು ನಡಿಬೇಕಾಗಿರೋ ತಟ್ಟೆ ಬದಲಾಯಿಸೋ ಶಾಸ್ತ್ರ ಯಾವುದೇ ಕಾರಣಕ್ಕೂ ನಿಲ್ಬಾರ್ದಪ್ಪ. ಹೇಗಾದ್ರೂ ಮಾಡಿ ಅದು ನಡಿಲೇಬೇಕು. ಮಾಯಾ, ನಿಮ್ಮಪ್ಪ ಈ ಪರಿಸ್ಥಿತಿಯಲ್ಲಿ ಶಾಸ್ತ್ರಕ್ಕೆ ಬಂದು ಹೇಗೆ ಕೂತ್ಕೋತಾನೆ? ಅವ್ರ ಹಿಂದೆ ಶಾಸ್ತ್ರ ಮುಗಿಸ್ತೀನಿ ಅಂತ ಹೇಳಿದಿನಲ್ಲ ಅತ್ತೆ. ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ, ಅದನ್ನೆಲ್ಲ ಹೇಗೆ ಸಹಿಸ್ಕೊಳ್ಳೋದು ಅತ್ತೆ? ಅಮ್ಮ ಇದಾರಲ್ಲ, ಅವರೇ ಶಾಸ್ತ್ರ ಕೂತ್ಕೋತಾರೆ ಬಿಡಿ. ಬೇಡ ಮಾಯಾ, ಅದು ಸರಿ ಹೋಗಲ್ಲ. ಯಾಕೆ ಸರಿ ಬರಲ್ಲ? ಮಾಯಾ, ನಿಮ್ಮಪ್ಪಂಗೆ ಹುಷಾರಿಲ್ಲದೆ ಹಾಸ್ಪಿಟಲಲ್ಲಿ ಇರುವಾಗ ನಾವು ತಟ್ಟೆ ಬದಲಾಯಿಸೋ ಶಾಸ್ತ್ರ ಮಾಡಿದ್ರೆ ಮುತ್ತುಗೆ ಅನುಮಾನ ಬರುತ್ತೆ. ನಾವೀಗ ಅನುಭವಿಸ್ತಾ ಇರೋದು ಗೊತ್ತಾಗ್ತಾ ಇಲ್ವಾ ನಿನಗೆ? ಇನ್ನೂ ಸಮಸ್ಯೆನ ತಲೆ ಮೇಲೆ ಹಾಕೋಬೇಕಾ? ಈ ಕಾರ್ಯಕ್ರಮನ ಒಂದು ವಾರ ಮುಂದಕ್ಕೆ ಹಾಕೋಣ. ನನಗಿದಿಷ್ಟ ಆಗ್ತಿಲ್ಲ ಅತ್ತೆ. ನನಗಿಷ್ಟನ ಮಾಯಾ? ಪರಿಸ್ಥಿತಿ ಆಗಿದೆ, ಬೇರೆ ದಾರಿನೆಲ್ಲ ಅರ್ಥ ಮಾಡ್ಕೋ. ನೀಲಕಂಠ, ತಟ್ಟೆ ಬದಲಾಯಿಸೋ ಶಾಸ್ತ್ರನ ಒಂದು ವಾರ ಮುಂದಕ್ಕೆ ಹಾಕಿದ್ದೀವಿ. ನಿಮ್ಮ ಇಷ್ಟ. ನೀವು ನನ್ನನ್ನು ಮದುವೆ ಆಗ್ಲಿಲ್ಲ ಅಂದ್ರೆ ನನ್ನ ಪ್ರಾಣ ಹೋಗುತ್ತೆ ಮಾವ.
ನಾನು ನಿಮ್ಗೆ ತೊಂದರೆ ಕೊಡಲ್ಲ ಮಾವ. ನಾನು ಹೊರಟೋಗ್ತೀನಿ. ಮಾವನು ನನ್ನನ್ನು ಬೇಡ ಅಂದಮೇಲೆ ನನ್ನ ಬದುಕಿದ್ದು ಏನು ಪ್ರಯೋಜನ ಹೇಳು? ನಿನಗೆ ನನಗಿಂತ ಒಳ್ಳೆ ಮನ್ಸಿರೋ ಒಳ್ಳೆ ಗುಣ ಇರೋ ಹುಡುಗನ್ ತಂದು ಮದುವೆ ಮಾಡ್ತೀವಿ. ಅದ್ರ ಬದಲು ಈಗಲೇ ನನ್ನ ಕನ್ಫ್ಯೂಸ್ಗೆ ನನ್ನ ಸಾಯಿಸ್ಬಿಡಿ. ಬೈರಾ, ಏನಾಯ್ತು? ಮಾವ ಹೇಗಿದ್ದಾರೋ? ಭಯ ಪಡೋ ಅಂಥದ್ದೇನಿಲ್ಲ ಅಂತ ಡಾಕ್ಟರ್ ಹೇಳಿದಾರಣ್ಣ. ಆದರೆ ಒಂದು ಶುಭ ಕಾರ್ಯ ನಡಿಬೇಕಾದ್ರೆ ಇಷ್ಟೊಂದು ಗಂಡಾಂತರಗಳು ಎದುರಾಗ್ತಿದೆ ಅಂತ ಮನ್ಸಿಗೆ ತುಂಬ ಬೇಜಾರಾಗ್ತಿದೆ ಅಣ್ಣ. ಶರ್ಮಿಳಾ, ಆಕ್ಸಿಡೆಂಟ್ ಎಲ್ಲ ನಮ್ಮ ಕೈಲಿರಲ್ಲ ಅಲ್ವಾ? ಇಂಥ ಸಮಯದಲ್ಲಿ ನಾವು ಧೈರ್ಯವಾಗಿರಬೇಕು. ಮಾಯಾ, ಏನು ಯೋಚನೆ ಮಾಡಬೇಡ. ಮಾವಂಗೆ ಅಷ್ಟೊಂದು ಸೀರಿಯಸ್ ಇಂಜುರಿ ಆಗಿಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ಲ, ಡೋಂಟ್ ವರಿ. ಅದಕ್ಕೆ ಅಣ್ಣ ತಟ್ಟೆ ಬದಲಾಯಿಸ್ಕೊಳ್ಳೋ ಶಾಸ್ತ್ರನ ಒಂದು ವಾರ ಮುಂದಕ್ಕೆ ಹಾಕೋಣ ಅಂತ ಅಮ್ಮ ಯೋಚನೆ ಮಾಡಿದ್ದಾರೆ. ಓಹ್ ಹೌದಾ? ಸರಿ, ಹಾಗಾದ್ರೆ ಶುಭಕಾರ ಮುಂದಕ್ಕೆ ಹಾಕೋದು ಸರಿ ಬರಲ್ಲ. ನಾವು ಮಾಡೋ ಕೊಟ್ಟಿರೋದು ಒಳ್ಳೆ ಕೆಲಸನೇ ಅಲ್ವಾ? ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಬೈರಾ, ನೀನು ಮಾತಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ಚಿಕ್ಕಮ್ಮ ಹೇಳಿರೋದೇ ಸರಿ. ಪಾಪ ಮಾಯಾ ಇಂಥ ಟೈಮಲ್ಲಿ ತುಂಬ ಗಾಬರಿ ಆಗಿರ್ತಾಳೆ. ಮೊದಲು ಅವಳಿ ಪರಿಸ್ಥಿತಿಯಿಂದ ಆಚೆ ಬರಬೇಕು. ಮಾವ ಮೊದಲು ಗುಣ ಆಗಬೇಕು. ಇಂಥ ಟೈಮಲ್ಲಿ ನಾವು ತಟ್ಟೆ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಇಟ್ಕೊಂಡ್ರೆ ಸರಿ ಬರಲ್ಲ. ಈಗೇನು ಒಂದು ವಾರ ಅಲ್ವಾ, ನಾವು ಆಮೇಲೆ ಶಾಸ್ತ್ರ ಇಟ್ಕೊಳ್ಳೋಣ. ಏನಂತೀಯ ಮಾಯಾ? ಸರಿ ಮಾವ. ಯಾರಿನಿ ಮೋಹಿನಿ ಕಾಡುವೆ ದೂರಾದ ಬಂಧವು ಬೆನ್ನೇರಿ ಬಂದವು ನಿನ್ನ ಶಾಪ ತೀರಲು ಈ ಜನ್ಮ ಸಾಲದು. ಯಾರೇನೇ ಯಾರೇನಿ ಈ ಶಾಸ್ತ್ರನ ಮುಂದಕ್ಕೆ ಹಾಕೋದು ಬೇಡ ಅಂತ ನಿಮ್ಗೆ ಮತ್ತೆ ಅತ್ತೆ ಕೇಳ್ದೆ ನೀವು ಕೇಳಲಿಲ್ಲ. ಈಗ ನೋಡಿ, ಮಾವನ ಮುಖದಲ್ಲಿ ಬೇಜಾರಿಗಿಂತ ಖುಷಿನೇ ಎದ್ದು ಕಾಣ್ತಿದೆ. ಇದರಿಂದ ದೂರದಲ್ಲಿರೋ ಆಪತ್ತಿನ ನಾವೇ ಹತ್ರಕ್ಕೆ ತಂದ್ಕೊಂಡಂಗೆ ಅನಿಸ್ತಿದೆ. ನೀನು ಯೋಚನೆ ಮಾಡಬೇಡ ಮಾಯಾ. ನಮ್ಮ ಬೈಗಳು ಹೋಗೋಕ್ಕೆ, ಈ ಶುಭ ಕಾರ್ಯ ನಡೆಯೋಕ್ಕೆ ನಮ್ಮ ಹತ್ರ ಒಂದು ದಾರಿ ಇದೆ. ಇಲ್ಲಿಗೆ ಆಗಿದೆ. ಎಷ್ಟು ಜನರಿಂದ ಈ ಊರು, ಈ ದೇವಸ್ಥಾನ ಎಲ್ಲ ಮೈಲಿಗೆ ಆಗಿದೆ. ಆ ಮೈಲಿಗೆ ಮೊದಲು ಇಲ್ಲಿಂದ ಹೋಗಬೇಕು, ಹೋಗಬೇಕು. ಲೇ ಕದ್ರೇಶ, ನೀನ್ ಯಾಕೋ ಬಂದು ಈ ದೇವಸ್ಥಾನದಲ್ಲಿ ಪ್ರಾಣ ಬಿಟ್ಟೆ? ನಿನ್ನಿಂದ ಎಲ್ಲ ಮಂಗಲವಾಗಿದೆ. ಆ ಮೈಲಿಗೆ ಇಲ್ಲಿಂದ ಹೋಗಬೇಕು. ಅದಕ್ಕಿರೋದು ಒಂದೇ ಒಂದು ದಾರಿ. ಆ ಶಕ್ತಿ, ಆ ತಾಯಿ ಕಳಸದ ನೀರನ್ನು ತಂದು ದೇವಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳು. ಸ್ವಾಮಿ, ಯಾವ ಶಕ್ತಿಯಿಂದ ಈ ದೇವಿಗೆ ಅಭಿಷೇಕ ಮಾಡಿಸ್ಬೇಕು?
ಇನ್ಯಾರು? ತಾಯಿ ಅನುಗ್ರಹ ಇರೋ ಮಗಳು ಬೆಳ್ಳಿ. ಅವಳೇ ಬಂದು ದೇವಿಗೆ ಅಭಿಷೇಕ ಮಾಡಬೇಕು. ಶಿವಶಕ್ತಿಯೋ ಪರಬ್ರಹ್ಮ ಸ್ವರೂಪಿಣಿ. ದೇವಿ ಪುತ್ರಿ ಮಹಾನ್ ಸಾಧ್ವಿ. ಬೆಳ್ಳಿಗಿಂತ ಬೇರೆ ಯಾರು ಇದ್ದಾರೆ ಹೇಳು? ಆ ಸಾಧ್ವಿಗೆ ಎಷ್ಟೇ ಕಷ್ಟ ಬಂದ್ರು ದೇವಿ ಅನುಗ್ರಹ ಅವಳ ಮೇಲೆ ಇದ್ದೇ ಇರುತ್ತೆ. ಇದು ಸೂರ್ಯ ಚಂದ್ರ ಇರೋ ಅಷ್ಟೇ ಸತ್ಯ. ಹಸುವಿನ ಹಾಲನ್ನ ಕಳಶದಲ್ಲಿ ಬೆರೆಸಿ ಪುಷ್ಪಗಳಿಂದ ಅಲಂಕಾರ ಮಾಡಿ ಇಡೀ ಊರಲ್ಲೇ ಮೆರವಣಿಗೆ ಮಾಡೋಕೆ ಹೇಳು. ಅವಳು ಊರಿನಲ್ಲಿ ನಡೆದು ಬರ್ತಾ ಇದ್ರೆ ಸೂರ್ಯ ಹುಟ್ಟೋವಾಗ ಹೇಗೆ ഇരുಳು ಓಡಿ ಹೋಗುತ್ತೋ ಹಾಗೆ ಸುಳ್ಳು ಅನ್ನೋದು ಮಾಯವಾಗಿ ಸತ್ಯ ಅನ್ನೋ ಬೆಳಕು ಬರಬೇಕು. ಆ ಬೆಳಕು ಇಡೀ ಊರಿಗೆ ಹಬ್ಬಬೇಕು. ಅವಳು ಊರಿನಲ್ಲಿ ನಡೆದು ಬರ್ತಿರುವಾಗ ಇಡೀ ಊರಿನ ಜನ ಅವಳು ಪಾದ ಪೂಜೆ ಮಾಡಿ ಗೌರವ ಸಲ್ಲಿಸಬೇಕು. ಆಕೆ ಕಳಸನ ಹೊತ್ತು ತರಬೇಕಾದ್ರೆ ಏನೇ ಆದ್ರೂ ಎಂತ ಸಂದರ್ಭ ಬಂದ್ರು ಕಳಸನ ನೆಲದ ಮೇಲೆ ಇಡಬಾರದು. ಹಾಗೆ ಕಳಸ ತಂದು ತಾಯಿ ಗರ್ಭಗುಡಿ ಎದುರುಗಡೆ ಇರೋ ಬನ್ನಿ ಮರಕ್ಕೆ ಅಭಿಷೇಕ ಮಾಡಬೇಕು. ಹಾಗ ಮಾಡಿದ್ರೆ ಊರು ಗಂಡು ಮೈಲಿಗೆ ಹೊರಟು ಹೋಗುತ್ತೆ. ಆ ಕದಿರೇಶನ ಸಾವಿಗೆ ಕಾರಣರಾದವರನ್ನ ನಾನು ಶಿಕ್ಷಿಸ್ತೀನಿ. ಆ ಶಿಕ್ಷೆಯಿಂದ ಅವರು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಆ ಕದಿರೇಶನ ಸಾವಿಗೆ ಕಾರಣರಾದವರು ಇಲ್ಲೇ ಈ ಸ್ಥಳದಲ್ಲೇ ಇದ್ದಾರೆ. ಅವನು ಯಾವುದೇ ಮರೆಯಲ್ಲಿ ನಿಂತಿದ್ರು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇಲ್ಲಿ ತಪ್ಪಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಅವನಿಗೂ ತಿಳಿದಿದೆ. ಇದುವರೆಗೂ ನಾನು ಹೇಳಿದ ಯಾವ ವಾಕ್ಯನೂ ಸುಳ್ಳಾಗೋದಿಲ್ಲ. ಇದು ಭೂಮಿ ಸೂರ್ಯ ಚಂದ್ರರ ಮೇಲಾಣೆ. ನೀನು ಮಾಡಿದ ತಪ್ಪಿಗೆ ದಂಡ ತೆರಲೇಬೇಕು. ನಾನು ಹೇಳ್ದಾಗೆ ನೀವು ನಡ್ಕೊಳ್ಳಿಲ್ಲ ಅಂದ್ರೆ ಈ ಊರು ಬರಗಾಲದಿಂದ ಬೆಂದು ನೀವೆಲ್ಲರೂ ಹಸುವಿನಿಂದ ಸಾಯ್ತೀರಾ. ಇದು ಸತ್ಯ ಸತ್ಯ ಸತ್ಯ. ಮಾಯಾ ಮಾಯಾ, ಅಲ್ಲಿ ಊರಿ ಹತ್ಕೊಂಡು ಉರಿತದೆ. ನಿಮ್ ನೋಡಿದ್ರೆ ಆರಾಮಾಗಿದ್ದೀರಾ? ಏನಾಯ್ತು ಭೈರಾ? ನಾವೆಲ್ಲ ಜೀವಂತ ಸಮಾಧಿ ಆಗೋ ಕಾಲ ಹತ್ರ ಬಂದಿದೆ. ಆ ಪುಷ್ಪ ದೇವಸ್ಥಾನದಲ್ಲಿ ಸ್ವಾಮಿಗಳ ಹತ್ರ ಹೋದಾಗ ಸ್ವಾಮಿಗಳು ಏನಂತ ಹೇಳಿದ್ರು ಗೊತ್ತಾ? ಆಕೆ ಕಳಸನ ಹೊತ್ತು ತರಬೇಕಾದ್ರೆ ಏನೇ ಆದ್ರೂ ಎಂತ ಸಂದರ್ಭ ಬಂದ್ರು ಕಳಸನ ನೆಲದ ಮೇಲೆ ಇಡಬಾರದು. ಆ
ರಾಜರೇಶ್ವರಿ ಸಾವಿಗೆ ಕಾರಣರಾದವರನ್ನ ನಾನು ಶಿಕ್ಷಿಸ್ತೀನಿ. ಆ ಶಿಕ್ಷೆಯಿಂದ ಅವರು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ.